ಬೆಂಗಳೂರಿನಲ್ಲಿ ಮತ್ತೆ ಚಿರತೆ ಕಾಣಿಸಿಕೊಂಡಿದೆ. ಇದರಿಂದ ಜನರಲ್ಲಿ ಆತಂಕ ಕೂಡ ಮನೆ ಮಾಡಿದೆ. ಬ್ಯಾಡರಹಳ್ಳಿಯ ಭಾರತ್ ನಗರದಲ್ಲಿ ನಿನ್ನೆ ಕೂಡ ಚಿರತೆ ಕಾಣಿಸಿಕೊಂಡಿತ್ತು. ತದನಂತರ ಅಲ್ಲಿಗೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಹೋದ್ರು, ಸ್ಥಳ ಪರಿಶೀಲನೆಯನ್ನ ಕೂಡ ಮಾಡಿದ್ರು. ಇದೀಗ ಮತ್ತೆ ಚಿರತೆ ಕಾಣಿಸಿಕೊಂಡಿದೆ. ಬೆಳಗಿನ ಜಾವ 4:30ಕ್ಕೆ ಚಿರತೆ ಮತ್ತೊಮ್ಮೆ ಕಾಣಿಸಿಕೊಂಡಿರುವಂತದ್ದು. ಬ್ಯಾಡರಹಳ್ಳಿಯ ಭರತ್ ನಗರದಲ್ಲಿ ಆತಂಕ ಮನೆ ಮಾಡಿದೆ. ನಿನ್ನೆ ಮುಂಜಾನೆ ಕಾಣಿಸಿಕೊಂಡಿದ್ದಂತಹ ಚಿರತೆ ಪಾರ್ಕ್ನಲ್ಲಿ ಚಿರತೆ ಓಡಾಟ ಕಂಡು ಜನರಲ್ಲಿ ಆತಂಕ ಕೂಡ ಮನೆ ಮಾಡಿದೆ. ನಿನ್ನೆ ಕಾರ್ಯಾಚರಣೆಯನ್ನ ನಡೆಸಿ ಅರಣ್ಯ ಸಿಬ್ಬಂದಿಗಳು ತೆರಳಿದ್ರು. ಮತ್ತೆ ರಾತ್ರಿ 9:30ಕ್ಕೆ ಅದೇ ಜಾಗದಲ್ಲಿ ಚಿರತೆ ಕಾಣಿಸಿಕೊಂಡಿರುವಂಥದ್ದು. ಇಂದು ಮುಂಜಾನೆ 4:30ಕ್ಕೆ ಅದೇ ಜಾಗದಲ್ಲಿ ಚಿರತೆ ಓಡಾಟವನ್ನ ನಡೆಸಿದೆ. ಭರತ್ ನಗರದಲ್ಲಿ ಮತ್ತೆ ಚಿರತೆ ಕಾಣಿಸ್ಕೊಳ್ತಾ ಇದೆ. ಹಾಗಾಗಿ ಸುತ್ತಮುತ್ತ ಇರುವಂತಹ ಜನರಿಗೆ ಆತಂಕ ಅನ್ನೋದು ಮನೆ ಮಾಡ್ತಾ ಇದೆ. ಜೊತೆಯಲ್ಲಿ ಪಕ್ಕದಲ್ಲೇ ಪಾರ್ಕ್ ಕೂಡ ಇರೋದ್ರಿಂದ ಅಲ್ಲಿಗೆ ವಾಕಿಂಗ್ ಕೂಡ ಬರ್ತಾ ಇರ್ತಾರೆ, ಮಕ್ಕಳನ್ನ ಕರ್ಕೊಂಡು ಬರ್ತಿರ್ತಾರೆ. ಈ ರೀತಿಯಾಗಿ ಚಿರತೆ ಓಡಾಡ್ತಾ ಇರೋದನ್ನ ಕಂಡು ಅಲ್ಲಿರುವಂತಹ ಜನರಿಗೆ, ನಿವಾಸಿಗಳಿಗೆ ಆತಂಕ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಮತ್ತೆ ಚಿರತೆ ಕಾಣಿಸ್ಕೊಂಡಿರೋದ್ರಿಂದ ಅರಣ್ಯ ಇಲಾಖೆಗೆ ಮತ್ತೊಮ್ಮೆ ದೂರನ್ನು ಕೂಡ ಕೊಡಲಾಗಿದೆ. ಆದಷ್ಟು ಬೇಗ ಚಿರತೆಯನ್ನ ಹಿಡಿಯುವಂತೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಯಾಕಂತ ಅಂದ್ರೆ ಜನವಸತಿ ಪ್ರದೇಶ ಆಗಿರೋದ್ರಿಂದ ಜನರು ಹೆಚ್ಚಿನದಾಗಿ ಓಡಾಟವನ್ನು ನಡೆಸ್ತಾ ಇರ್ತಾರೆ. ಭಯದಲ್ಲೇ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾಡನ್ನ ಬಿಟ್ಟು ಇದೀಗ ನಾಡಿನೆಡೆಗೆ ಮುಖವನ್ನು ಮಾಡ್ತಾ ಇರುವಂತದ್ದು ಚಿರತೆಗಳು. ಇಷ್ಟು ದಿನ ಬೇರೆ ಕಡೆನಲ್ಲಿ ಚಿರತೆಗಳು ಕಾಣಿಸ್ಕೊಳ್ತಾ ಇದ್ರು. ಇದೀಗ ಬೆಂಗಳೂರಿಗೂ ಕೂಡ ಲಗ್ಗೆಯನ್ನ ಇಟ್ಟಿದೆ ಚಿರತೆ ಓಡಾಡ್ತಾ ಇರುವಂತಹ ದೃಶ್ಯಾವಳಿಗಳು ಇದೀಗ ಸಿಸಿಟಿವಿಯಲ್ಲಿ ಕೂಡ ಸೆರೆಯಾಗಿರುವಂಥದ್ದು. ಆ ದೃಶ್ಯಗಳನ್ನ ನೋಡಿ ಜನಸಾಮಾನ್ಯರು ಭಯಭೀತರಾಗಿದ್ದಾರೆ. ಆದಷ್ಟು ಬೇಗ ಚಿರತೆಯನ್ನ ಸೆರೆ ಹಿಡಿಬೇಕು ಅಂತ ಅರಣ್ಯ ಇಲಾಖೆಯಲ್ಲಿ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ನಿನ್ನೆ ಕೂಡ ಹೋಗಿದ್ರು ಅಲ್ಲಿಗೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು, ಹೋಗಿ ಸ್ಥಳ ಪರಿಶೀಲನೆಯನ್ನ ಮಾಡಿದ್ದಾರೆ. ಚಿರತೆ ಓಡಾಟ ನಡೆಸಿರುವ ಜಾಗ ಎಲ್ಲವನ್ನ ಪರಿಶೀಲನೆ ಮಾಡಿರುವಂಥದ್ದು. ಅಣ್ಣ ನಿನ್ ಪಕ್ಕ ನೋಡಿದ್ಯಾ? 100% ನಂಬದ ಇಲ್ಲಿಂದ ಬರೋದು. ಫಸ್ಟ್ ಆ ಕಡೆ ಬಸ್ ಬಂತು. ಬಸ್ ಬಂದಾಗ ನಿಲ್ಸ್ಬಿಟ್ರು. ಅಲ್ಲಿ ನಿಲ್ಸಿದ್ಮೇಲೆ ಆ ಕಡೆ ಹೋಯ್ತು. ಬಸ್ಸವರು ಅವ್ರು ಹೋಗ್ಬಿಟ್ರು, ಹೋಗ್ಬಿಡಿದ್ರು. ನಾನು ನಂಬಿಲ್ಲ ಸಿಗ್ತಂತ. ನಾನು ಸುಮ್ಮನೆ ಅಲ್ಲೇ ಅಂಗಡಿ ಪೈಪ್ ಇಟ್ಕೊಂಡು ಕಬ್ಬನ ಪೈಪ್ ಎಲ್ಲ ಅದೆಲ್ಲ ಅದಲ್ವಾ ವೈಟ್ಗಲ್ರು ಬಸ್ಸವ್ರು ಹೇಳಿದ್ರು ಅಂತ ಒಬ್ಬರು ಚಿರತೆ ಇದೆ ಅಂತ ಹೇಳಿ ಅವ್ರಂದಾಗ ನಾನು ನಂಬಿಲ್ಲ. ನಾನು ಆಮೇಲೆ ಸುಮ್ಮನೆ ಅಲ್ಲಿ ಯಾವ್ದೋ ಒಂಥರ 5 ಗಂಟೆ 4 ಗಂಟೆಗೆ 4:45 ಬಂದಿತ್ತು. ಆ ಕಡೆ ಬಂತು ಬಸ್. ನಾನೇನ್ ಮಾಡ್ದೆ, ಸುಮ್ಮನೆ ಕುತ್ಕೊಂಡ್ಬಿಟ್ಟೆ. ನಾನು ಇಲ್ಲೇ ಮಾಡ್ಕೊಳ್ಳೋದೆ ಅಲ್ವಾ, ಹಂಗನ್ಬಿಟ್ಟು ನಿನ್ನ ಅಂದ್ರೆ ಅಲ್ಲ ಮೋಸ್ಟ್ಲಿ ಅದ್ರಲ್ಲಿ ಇರ್ಬೇಕು ಅನ್ಸುತ್ತೆ. ಅದೇ ಅದು ಮರಿಗಿರಿ ಹಾಕಿರ್ಬೇಕು ಒಳಗಡೆ ಬಾಕ್ಸ್ ಅಲ್ಲಿ. ಅಣ್ಣ ನಿನ್ ಪಕ್ಕ ನೋಡಿದ್ಯಾ? 100% ನಂಬದ ಇಲ್ಲಿಂದ ಬರೋದು. ಫಸ್ಟ್ ಆ ಕಡೆ ಬಸ್ ಬಂತು. ಬಸ್ ಬಂದಾಗ ನಿಲ್ಸ್ಬಿಟ್ರು. ಅಲ್ಲಿ ನಿಲ್ಸಿದ್ಮೇಲೆ ಎಸ್, ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಅಜಯ್ ಸಂಪರ್ಕದಲ್ಲಿದ್ದಾರೆ. ಎಸ್ ಅಜಯ್, ಇಷ್ಟು ದಿನ ನಾವು ಹಳ್ಳಿಗಳಲ್ಲಿ ಚಿರತೆ ಓಡಾಟವನ್ನ ನೋಡ್ತಾ ಇದ್ವಿ, ಆದ್ರೆ ಇದೀಗ ಬೆಂಗಳೂರಿಗೂ ಕೂಡ ಚಿರತೆ ಲಗ್ಗೆಯನ್ನ ಇಟ್ಟಿರುವಂತದ್ದು, ಅದು ಕೂಡ ಜನವಸತಿ ಪ್ರದೇಶದಲ್ಲಿ ಕಾಣಿಸ್ಕೊಂಡಿದೆ. ಅರಣ್ಯ ಇಲಾಖೆ ಸಿಬ್ಬಂದಿಗಳು ಯಾವ ರೀತಿಯಾಗಿ ಕಾರ್ಯಾಚರಣೆಯನ್ನ ಮಾಡ್ತಿದ್ದಾರೆ ಚಿರತೆ ಹಿಡಿಯುವಲ್ಲಿ? ಖಂಡಿತ ಅಂದ್ರೆ ಬೆಂಗಳೂರಿನ ಬ್ಯಾಡರಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರುವಂತಹ ಭರತ್ ನಗರದಲ್ಲಿ ಚಿರತೆ ಕಾಣಿಸ್ಕೊಂಡಿದ್ದಂತ ವಿಚಾರದಲ್ಲಿ ಈಗ ಸ್ಥಳೀಯರು ಕೂಡ ಸಾಕಷ್ಟು ಆತಂಕದಲ್ಲಿದ್ದಾರೆ. ಯಾಕಂದ್ರೆ ನಿನ್ನೆ ರಾತ್ರಿ ಕೂಡ ರಸ್ತೆಯನ್ನ ದಾಟಿ ಮೂಲಕವಾಗಿ ಅದು ಬೇರೆ ಕಡೆ ಅಂದ್ರೆ ಕಾಡಿನ ಪ್ರದೇಶಕ್ಕೆ ಹೋಗಿರುವಂತ ಒಂದು ಮೂಮೆಂಟ್ ಕೂಡ ಕಾಣಿಸ್ತು. ಅದೇ ರೀತಿಯಾಗಿ ಮೊನ್ನೆ ರಾತ್ರಿ ಕೂಡ ಸಿಸಿಟಿವಿಲಿ ಅದು ಬಂದು ಹೋಗಿರುವಂತ ವಿಜುವಲ್ಸ್ ಕೂಡ ಸಿಕ್ಕಿತ್ತು. ಇದಾದ ನಂತರವಾಗಿ ಒಂದು ವಿಡಿಯೋಗಳನ್ನ ಇಟ್ಕೊಂಡು ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಅಂದ್ರೆ ಬ್ಯಾಡರಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಮಾಹಿತಿಯನ್ನು ಕೊಟ್ಟರು. ಅದಾದ ನಂತರವಾಗಿ ಪೊಲೀಸ್ನವರು ಕೂಡ ಅರಣ್ಯ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ರು. ಹೀಗಾಗಿ ಇವತ್ತು ಬೆಳಗಿನ ಕೂಡ ಕಾಣಿಸ್ಕೊಂಡಿದೆ ಅಂತ ಹೇಳಿ, ಬೆಳಗಿನ ಜಾವ ಕಾಣಿಸ್ಕೊಂಡಿತ್ತು ಅಂತ ಹೇಳಿ ಸ್ಥಳೀಯರು ಕೂಡ ಮಾಹಿತಿಯನ್ನು ಕೊಟ್ಟರು. ಅದು ಆಧಾರದ ಮೇಲೆ ಅದ್ ಮೂವ್ಮೆಂಟ್ ಅನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಅದು ಕಾಡಿನ ಪ್ರದೇಶಕ್ಕೆ ಹೋಗಿರೋದು ಕೂಡ ಪತ್ತೆ ಆಗಿದೆ. ಹೀಗಾಗಿ ಜಂಟಿ ಕಾರ್ಯಾಚರಣೆನ ಒಂದ್ ಕಡೆ ಬೆಂಗಳೂರು ಬ್ಯಾಡರಹಳ್ಳಿ
ಬ್ಯಾಡಳ್ಳಿ ಪೊಲೀಸ್ನವರು ಜೊತೆಗೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಜೊತೆಗೆ ಅದು ಮೂವ್ಮೆಂಟ್ ನೋಡಿದಂತ ಸಂದರ್ಭದಲ್ಲಿ ಆ ಒಂದು ಸ್ಥಳದಿಂದ ಅದು ಎಲ್ಲಿ ಹೋಗಿರ್ಬೋದು ಅನ್ನೋದನ್ನ ಡ್ರೋನ್ ಮೂಲಕವಾಗಿ ಪತ್ತೆ ಹಚ್ಚುವಂತ ಕೆಲಸವನ್ನ ಒಂದ್ ಕಡೆ ಮಾಡ್ಲಾಗ್ತಾ ಇದೆ. ನಿನ್ನೆ ರಾತ್ರಿ ಕೂಡ ಪೊಲೀಸ್ನವರು ಅರಣ್ಯ ಸಿಬ್ಬಂದಿ ಅಧಿಕಾರಿಗಳು ಕೂಡ ಅಲ್ಲಿದ್ದಂತ ಸಂದರ್ಭದಲ್ಲಿ ಒಂದು ಪಟಾಕಿ ಸಿಡಿಸಿ ಅದು ಎಲ್ಲಿದೆ ಅನ್ನುವಂತ ಪತ್ತೆಯನ್ನ ಮಾಡೋದಕ್ಕೆ ಮುಂದಾದ್ರು. ಆದ್ರೆ ಇನ್ನೂ ಕೂಡ ಅದು ಎಲ್ಲಿ ಹೋಗಿದೆ, ಎಲ್ಲಿ ಇದೆ ಅನ್ನುವಂತ ವಿಚಾರಗಳು ಕೂಡ ಇನ್ನೂ ಕೂಡ ಪೊಲೀಸ್ನವರಿಗೆ, ಅರಣ್ಯ ಸಿಬ್ಬಂದಿಗಳಿಗೆ ಗೊತ್ತಾಗಿಲ್ಲ. ಹೀಗಾಗಿ ಇವತ್ತು 10 ಗಂಟೆಯ ನಂತರವಾಗಿ ಕಾರ್ಯಾಚರಣೆಯನ್ನ ಮುಂದುವರಿಸಿದ್ದಾರೆ. ನಿನ್ನೆ ಕೂಡ ಸಾಕಷ್ಟು ಫೈರಿಂಗ್ ಅನ್ನ ಮಾಡಿದ್ರು, ಅಂದ್ರೆ ಆ ಪಟಾಕಿ ಸಿಡಿಸುವಂತ ಕೆಲಸವನ್ನ ಮಾಡಿದ್ರು. ಅದೇಂದ್ರೆ ಈಚೆ ಬರ್ಬೋದಾ, ಎಲ್ಲಾದ್ರೂ ಒಂದು ಸ್ಥಳದಲ್ಲಿ ಇದ್ರೆ ಅನ್ನೋದನ್ನ. ಇಲ್ಲಿ ಮೇಲ್ನೋಟಕ್ಕೆ ಅರಣ್ಯ ಸಿಬ್ಬಂದಿಗಳು ಕೂಡ ಸಾಕಷ್ಟು ಒಂದು ಅನುಮಾನ ಇದೆ. ಯಾಕಂದ್ರೆ ಈ ಒಂದು ಚಿರತೆ ನಾಡಿಗೆ ಬಂದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಜನ ಇರುವಂತ ಸ್ಥಳಗಳಲ್ಲಿ ಮೂವ್ಮೆಂಟ್ ಆಗ್ತಿರುವಂತದ್ದು, ಪಾರ್ಕ್ ಮೂಲಕವಾಗಿ ಈಚೆ ಹೋಗಿರುವಂತದ್ದು ಎಲ್ಲ ನೋಡಿದ್ರೆ ಇಲ್ಲೋ ಅಕ್ಕಪಕ್ಕದಲ್ಲಿ ಒಂದು ಮರಿಗಳನ್ನ ಹಾಕಿ ಇಲ್ಲೇ ಆ ತಾಯಿ ಚಿರತೆ ಇದೆ ಅನ್ನೋದು ಕೂಡ ಈಗ ಅರಣ್ಯ ಅಧಿಕಾರಿಗಳಿಗೆ ಗೊತ್ತಾಗಿದೆ. ಹೀಗಾಗಿ ಜಂಟಿ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಅದರ ಜೊತೆಗೆ ಒಂದು ಅಲ್ಲಿ ಇರುವಂತ ಅರಣ್ಯ ಸಿಬ್ಬಂದಿಗಳು ಕೂಡ ಮದ್ದು ಬರುವಂತ ಒಂದು ಇಂಜೆಕ್ಷನ್ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ, ಬಲೆಯನ್ನ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಪಟಾಕಿ ಸಿಡಿಸಿ ಅದು ಕಾಡಿನ ಪ್ರದೇಶದಲ್ಲಿ ಸಾಕಷ್ಟು ಅರಣ್ಯ ಸಿಬ್ಬಂದಿಗಳು ಪೊಲೀಸರು ಕವರ್ ಕೂಡ ಮಾಡ್ಕೊಂಡಿದ್ದಾರೆ. ಅದು ಮಧ್ಯದಲ್ಲಿ ಇದ್ದಂತ ಸಂದರ್ಭದಲ್ಲಿ ಏನಾದ್ರೂ ಆ ಪಟಾಕಿ ಸಿಡಿಸಿದ್ರೆ ಅಥವಾ ಡ್ರೋನ್ ಮೂಲಕವಾಗಿ ಏನಾದ್ರು ಪತ್ತೆ ಆಯ್ತು ಅಂದ್ರೆ ಇಮಿಡಿಯೇಟ್ ಇದಕ್ಕೆ ಒಂದು ಮದ್ದು ಒಂದು ಇಂಜೆಕ್ಷನ್ ಕೂಡ ಕೊಟ್ಟು ಅದನ್ನ ಸೆರೆ ಇಡುವಂತ ಕೆಲಸವನ್ನ ಮಾಡ್ಲಾಗ್ತಾ ಇದೆ. ಹೀಗಾಗಿ ಅದು ಇನ್ನೂ ಕೂಡ ಪತ್ತೆ ಆಗ್ತಿಲ್ಲ. ಅದ್ರ ಜೊತೆಗೆ ಸ್ಥಳೀಯರು ಸಾಕಷ್ಟು ಆತಂಕದಲ್ಲಿದ್ದಾರೆ. ಯಾಕಂದ್ರೆ ಅಲ್ಲಿ ಸಾಕಷ್ಟು ಜನ ಬೀಡಿತ ಪ್ರದೇಶ ಆಗಿದೆ, ಮನೆಗಳಿದಾವೆ, ಜೊತೆಗೆ ಅಕ್ಕಪಕ್ಕ ಪಾರ್ಕ್ಗಳು, ಹೀಗೆ ಮಕ್ಕಳು ಕೂಡ ಓಡಾಡುವಂತ ಜಾಗದಲ್ಲಿ ಅದು ಓಡಾಟವನ್ನ ನಡೆಸಿರೋದ್ರಿಂದ ಅಲ್ಲಿರುವಂತ ಸ್ಥಳೀಯರಿಗೆ ಸಾಕಷ್ಟು ಭಯದ ವಾತಾವರಣ ಸೃಷ್ಟಿಯಾಗಿದೆ. ಹೇಗಾದ್ರೂ ಮಾಡಿ ಆ ಒಂದು ಚಿರತೆನ ಹಿಡಿಲೇಬೇಕು. ಯಾಕಂದ್ರೆ ಯಾವುದೇ ರೀತಿಯಾದಂತಹ ಈ ತರ ಘಟನೆ ನಡೀಬಾರ್ದು. ಯಾಕಂದ್ರೆ ರಾತ್ರಿ ಹೊತ್ತು ಮಾತ್ರ ಅದು ಕಾಣಿಸ್ಕೊಂತ ಇದೆ, ಬೆಳಗಿನ ಜಾವ ಆ ಒಂದು ಸಮಯದಲ್ಲಿ ಮಾತ್ರ ಕಾಣಿಸ್ಕೊಂತ ಇದೆ. ಹೀಗಾಗಿ ಅದನ್ನ ಹೇಗಾದ್ರೂ ಮಾಡಿ ಹಿಡಿಲೇಬೇಕು ಅಂತ ಒಂದು ಸಾಹಸವನ್ನ ಒಂದ್ ಕಡೆ ಅರಣ್ಯ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಬ್ಯಾಡಳ್ಳಿ ಪೊಲೀಸರು ಕೂಡ, ಸಿಬ್ಬಂದಿಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಆಲ್ಮೋಸ್ಟ್ ಆ ಪ್ರದೇಶ ಏನಿದೆ ಅಲ್ಲಿ ಸಂಪೂರ್ಣವಾಗಿ ಕವರ್ ಮಾಡ್ಕೊಂಡಿದ್ದಾರೆ. ಬಲೆಯನ್ನು ಕೂಡ ರೆಡಿ ಮಾಡ್ಕೊಂಡು ಡ್ರೋನ್ ಮೂಲಕವಾಗಿ ಅದನ್ನ ಪತ್ತೆ ಹಚ್ಚುವಂತ ಕೆಲಸಕ್ಕೆ ಸದ್ಯ ಮುಂದಾಗಿದ್ದಾರೆ. ಅದು ಸಿಕ್ಕ ನಂತರವಷ್ಟೇ ಅಲ್ಲಿ ಇರುವಂತ ಸ್ಥಳೀಯರಿಗೆ ಒಂದು ಆತಂಕದಿಂದ ಹೊರ ಬರ್ತಾರೆ. ಧನ್ಯವಾದಗಳು ಅಜಯ್, ಹೆಚ್ಚಿನ ಮಾಹಿತಿಗಾಗಿ.